ಈ ಮುಖ್ಯಮಂತ್ರಿ ಕುರ್ಚಿ ಫೈಟ್ ಪ್ರಾರಂಭವಾಗಿದ್ದೇನೆ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉರುಳು ಆಗಬಹುದೇನೋ ಅನ್ನೋ ಸಣ್ಣ ಆಲೋಚನೆಯಿಂದ ಈ ಮೂಡಾ ಪ್ರಕರಣ ನಿಜಕ್ಕೂ ಕೂಡ ಉರುಳು ಆಗತ್ತಾ ಇಲ್ವಾ ಅನ್ನೋದು ನಾಳೆ ಬಹುತೇಕ ಡಿಸೈಡ್ ಆಗುತ್ತೆ. ನಾಳೆ ಸಿದ್ದರಾಮಯ್ಯನವರ ಪಾಲಿಗೆ ಕಾನೂನಾತ್ಮಕವಾಗಿ ಡಿ ಡೇ, ಡಿಸೈಡಿಂಗ್ ಡೇ. ನಾಳೆ ಮತ್ತೊಮ್ಮೆ ವಿಚಾರಣೆಗೆ ಬರಲಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರ ಪೀಠದ ಸಮ್ಮುಖದಲ್ಲಿ ಈ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯ ವಿಚಾರ. ಈ ಕಾನೂನಾತ್ಮಕ ಸಂಕಷ್ಟದಿಂದಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಟೆನ್ಷನ್ ಮೇಲೆ ಟೆನ್ಷನ್, ಏನಾಗಬಹುದು ಕೋರ್ಟ್ನಲ್ಲಿ ಅನ್ನೋ ಢವಢವ. ನಾಳೆ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೊಮ್ಮೆ ವಾದವನ್ನು ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಈ ವಾದವನ್ನು ಆಲಿಸಿ ದೂರುದಾರರ ಪರ ವಕೀಲರು ಹಾಗೆ ರಾಜ್ಯಪಾಲರ ಪರ ವಕೀಲರು ಇಷ್ಟು ದಿನಗಳ ಕಾಲ ಮಂಡಿಸಿದ ವಾದವನ್ನು ಪರಿಗಣಿಸಿ ನ್ಯಾಯಾಲಯ ಯಾವ ರೀತಿಯಾದ ತೀರ್ಮಾನಕ್ಕೆ ಬರುತ್ತೋ ಅನ್ನೋ ಸಹಜ ಕುತೂಹಲ. ನಾಳೆ ನಾನು ಹೇಳಿದಾಗೆ ಡಿ ಡೇ, ಸಿದ್ದರಾಮಯ್ಯನವರ ಪಾಲಿಗೆ ಡಿಸೈಡಿಂಗ್ ಡೇ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಕ್ವಿಕ್ ಆಗಿ ಯಾರೆಲ್ಲರೂ ಈವರೆಗೆ ಏನೆಲ್ಲ ವಾದ ಮಂಡಿಸಿದ್ದಾರೆ ಅದರ ಆಧಾರದ ಮೇಲೆ ನಾಳೆ ನ್ಯಾಯಮೂರ್ತಿಗಳು ಯಾವ ರೀತಿಯಾದ ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಮುಖ್ಯಮಂತ್ರಿಗಳ ಪರವಾದ ವಾದ. ಅಭಿಷೇಕ್ ಮನು ಸಿಂಘ್ವಿ ಅವರು ಹಿರಿಯ ವಕೀಲರು ವಾದವನ್ನ ಮಂಡಿಸಿದ್ರು. ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ ಅನ್ನೋದೇ ಅವರ ಬೇಸಿಕ್ ಪ್ರಶ್ನೆ ಆಗಿತ್ತು. ಅನುಮತಿ ನೀಡಿರೋದೇ ತಪ್ಪು ಅನ್ನೋ ರೀತಿಯಲ್ಲಿ ಇತ್ತು ವಾದ. ರಾಜ್ಯಪಾಲರು ಸ್ಪಷ್ಟವಾದ ಕಾರಣವನ್ನ ನೀಡದೆ ಅನುಮತಿಯನ್ನ ನೀಡಿದ್ದಾರೆ ತನಿಖೆಗೆ. ತನಿಖಾ ವರದಿ ಇಲ್ಲದೆ, ಪ್ರಾಥಮಿಕ ತನಿಖಾ ವರದಿ ಇಲ್ಲದೆ 17A PC ಆಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ 17A ಅಡಿಯಲ್ಲಿ ಅನುಮತಿ ನೀಡಿರೋದೇನೆ ಕಾನೂನಿಗೆ ವಿರುದ್ಧವಾದದ್ದು, ಸಂವಿಧಾನಕ್ಕೆ ವಿರುದ್ಧವಾದದ್ದು ಅನ್ನೋದಾಗಿತ್ತು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಕ್ಯಾಬಿನೆಟ್ ನಿರ್ಧಾರವನ್ನ ಇವರು ಕಡೆಗಣಿಸಿದ್ದಾರೆ. ಈ ದೂರುದಾರರ ದೂರನ್ನ ಆಧರಿಸಿ ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳಿ ಏನೋ ಸಂಪುಟ ಸಹೋದ್ಯೋಗಿಗಳು ಉತ್ತರ ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರು ಬರೆದ ಪತ್ರಕ್ಕೆ ಕ್ಯಾಬಿನೆಟ್ ನೀಡಿದ ಉತ್ತರವನ್ನ ಕಡೆಗಣಿಸಿದ್ದಾರೆ ರಾಜ್ಯಪಾಲರು. ಅವರು ಈ ಅರ್ಜಿಯನ್ನೇ ತಿರಸ್ಕರಿಸಿ ಅಂತ ಹೇಳಿದ್ರು ಕೂಡ ರಾಜ್ಯಪಾಲರು ಅದನ್ನ ಪುರಸ್ಕರಿಸಿದ್ದಾರೆ. ಅದೆಲ್ಲದರ ಜೊತೆಗೆ ಸಿಎಂ ಪಾತ್ರವೇ ಇಲ್ಲ, ಈ ಮೂಡಾ ಹಗರಣ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಿದ್ದಾರೆ. ಇದು ಮೂಡಾ ಮುಖ್ಯಮಂತ್ರಿಗಳ ಪತ್ನಿಗೆ ನೀಡಿರೋ ಸೈಟು. ನೇರವಾಗಿ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇಲ್ಲ. ಅವ್ರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಉಲ್ಲೇಖ ಇಲ್ಲ. ಆದರೂ ಕೂಡ ದೂರುದಾರರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ದೂರು ನೀಡಿರೋದು, ಅದನ್ನ ಆಧರಿಸಿ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರೋದು ಸರಿಯಾದ ನಿರ್ಧಾರವಲ್ಲ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಸಾರಾಂಶವಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪರ ವಕೀಲರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಂಡಿಸಿದ್ರು. ತುಷಾರ್ ಮೆಹ್ತಾ ಅವರ ವಾದದ ಸಾರಾಂಶ ಏನು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ತುಷಾರ್ ಮೆಹ್ತಾ ಅವರು ಪ್ರಮುಖವಾಗಿ FIR ದಾಖಲಿಸುವ ಮುನ್ನ ಯಾರ ವಾದವನ್ನ ಕೂಡ ಕೇಳೋ ಹಾಗಿಲ್ಲ. ಏನ್ ರಾಜ್ಯಪಾಲರು ದಿಢೀರ್ ಅಂತ ಹೇಳಿ ತರಾತುರಿಯಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ನೋಡಿ, ತನಿಖೆಗೆ ಅನುಮತಿ ನೀಡಿರೋದು, ತನಿಖೆ ಆದ್ಮೇಲೆ ತಾನೇ FIR ದಾಖಲಾಗೋದು, ಪ್ರಾಥಮಿಕ ವರದಿ ಬರೋದು. ಈಗ ಜಸ್ಟ್ ತನಿಖೆಗೆ ಅನುಮತಿ ನೀಡಿರೋದು, ತನಿಖೆನೇ ಆಗ್ದಲೇನೆ FIR ದಾಖಲಾಗ್ದೇನೆ ಯಾರ್ದನ್ನಾದ್ರೂ ಕರೆದು ವಾದ ಆಲಿಸಬೇಕು ಅನ್ನೋ ಕಂಪಲ್ಷನ್ ರಾಜ್ಯಪಾಲರ ಮುಂದಿರೋದಿಲ್ಲ. ಪ್ರಾಥಮಿಕ ವರದಿಯನ್ನ ಕಲೆ ಹಾಕೋಕೇನೆ 17A ಅಡಿಯಲ್ಲಿ ಅನುಮತಿಯನ್ನ ನೀಡಲಾಗಿರೋದು. ರಾಜ್ಯಪಾಲರ ನೋಟ್ನಲ್ಲಿ ಸಂಪುಟ ಸಲಹೆ, CM ಉತ್ತರ, ಇದೆಲ್ಲದರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳಿ ರಾಜ್ಯಪಾಲರ ನೋಟನ್ನ ಕೂಡ, ರಾಜ್ಯಪಾಲರು ಬರೆದ ಟಿಪ್ಪಣಿಯನ್ನ ಕೂಡ ಓದಿ ತಿಳಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಇನ್ನು CM ಉತ್ತರ, ಸಂಪುಟ ಸಲಹೆ, AG ಸಲಹೆ ಎಲ್ಲ ಕಾಪಿ ಪೇಸ್ಟ್ ಆಗಿದೆ. ಅಂದರೆ ಈ CM ಅವರು ಕೊಟ್ಟ ಉತ್ತರಕ್ಕೂ ಹಾಗೆ ಕ್ಯಾಬಿನೆಟ್ ಕೊಟ್ಟ ಉತ್ತರಕ್ಕೂ ಹಾಗೆ AG ಕೊಟ್ಟ ಉತ್ತರಕ್ಕೂ ವ್ಯತ್ಯಾಸಗಳೇನಿಲ್ಲ. ಹೀಗಾಗಿ ಪ್ರತ್ಯೇಕವಾಗಿ ಅದನ್ನು ಉಲ್ಲೇಖ ಮಾಡಬೇಕು ರಾಜ್ಯಪಾಲರು ಅನ್ನೋ ಕಂಪಲ್ಷನ್ ಇಲ್ಲ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದ ಆಗಿತ್ತು. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಕ್ಯಾಬಿನೆಟ್ ವಿವೇಚನೆಯನ್ನು ಬಳಸಿಲ್ಲ, ಬದಲಾಗಿ ಕ್ಯಾಬಿನೆಟ್ ತಾರತಮ್ಯ ಪೂರಿತವಾದ ಅಂದರೆ ಸಿದ್ದರಾಮಯ್ಯನವರ ಪರವಾದ ನಿರ್ಣಯವನ್ನು ತೆಗೆದುಕೊಂಡಿದೆ. CM ಇಲ್ಲದೆ ಹೋದರೂ ಕೂಡ ಅವರ ಸೂಚನೆಯಂತೆಯೇ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಹೀಗೆ ಕರೆದಿರುವ ಕ್ಯಾಬಿನೆಟ್ ಸಭೆಯನ್ನ DK ಶಿವಕುಮಾರ್ ಅವರು ಮುನ್ನಡೆಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೇ ಸೂಚಿಸಿರೋದ್ರಿಂದ ಇಲ್ಲಿ ತಾರತಮ್ಯದ ಅಭಿಪ್ರಾಯವೇ ಹೊರಹೊಮ್ಮಿದೆ. ಹೀಗಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ಹೇಳಿದ ಡಿಸಿಷನ್ ಅನ್ನ ಪರಿಗಣಿಸಬೇಕು ಅನ್ನೋ ಕಂಪಲ್ಷನ್ ಇಲ್ಲ ಅಂತ ಹೇಳಿ ವಾದ ಮಂಡಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಸ್ವಂತ ಅಭಿಪ್ರಾಯವನ್ನ ಬಳಸಬಹುದು, ಅವರ ವಿವೇಚನೆಯನ್ನ ಬಳಸಬಹುದು, ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲಿ ಬಳಸಲಿಕ್ಕೆ ಅವಕಾಶ ಇದೆ. ರಾಜ್ಯಪಾಲ ಗೆಹ್ಲೋಟ್ ಅವರು ತಮ್ಮ ಅಧಿಕಾರವನ್ನ ಬಳಸಿ ಆದೇಶವನ್ನ ನೀಡಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರದ ಬಗ್ಗೆ ಸುಪ್ರೀಂ ಆದೇಶಗಳಿದೆ ಹಿಂದಿನದ್ದು, ಅದೆಲ್ಲವನ್ನ ಕೂಡ ಉಲ್ಲೇಖಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಫ್ರೆಂಡ್ಲಿ CM ಅಂತ ಹೇಳಿ ನಾವು ಹೇಳಕ್ಕಾಗುತ್ತಾ?
ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಿದ್ರಲ್ಲ, ಯಾರು ಬೇಕಾದರೂ ಬಂದು ದೂರು ನೀಡಿದ್ರು ಕೂಡ ಗವರ್ನರ್ ಅದಕ್ಕೆ ಪುರಸ್ಕರಿಸ್ತಾರೆ, ಹಿ ಇಸ್ ಬಿಕಮಿಂಗ್ ಅ ಫ್ರೆಂಡ್ಲಿ ಗವರ್ನರ್ ಅಂತ ಹೇಳಿ. ಹಾಗೇನೆ ನಾವು ಸಿಎಂ ಬಗ್ಗೆ ಮಾತನಾಡಕ್ಕಾಗತ್ತಾ ಅಂತ ಹೇಳಿ ಸಿಂಘ್ವಿ ಅವರ ಪ್ರತಿಯೊಂದು ವಾದಕ್ಕೂ ಕೂಡ ತುಷಾರ್ ಮೆಹ್ತಾ ಅವರು ತಿರುಗೇಟನ್ನ ತಮ್ಮ ವಾದದಲ್ಲಿ ಮಂಡಿಸಿದ್ದಾರೆ. ಇದು ಮುಖ್ಯಮಂತ್ರಿಗಳ ಪರ ಹಾಗೆ ರಾಜ್ಯಪಾಲರ ಪರ ವಾದವಾದರೆ, ಇತ್ತ ದೂರುದಾರರ ಪರ ವಕೀಲರು ಕೂಡ ಮೊದಲನೇದಾಗಿ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸಿದ್ರು. ಅದರ ಹೈಲೈಟ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿರೋದು ಮೇಲ್ನೋಟಕ್ಕೇನೆ ಸಾಬೀತಾಗಿದೆ. ಭೂಮಿಯನ್ನ ಡಿನೋಟಿಫೈ ಮಾಡೋ ಹಂತದಲ್ಲೂ ಕೂಡ ಅಕ್ರಮ ಆಗಿದೆ. ಅದನ್ನ ವಶಕ್ಕೆ ಪಡೆಯೋ ಸಂದರ್ಭದಲ್ಲೂ ಕೂಡ ಅಕ್ರಮಗಳಾಗಿದೆ. ಅದು ಕೃಷಿ ಭೂಮಿ ಅಂತ ಹೇಳಿ ಉಲ್ಲೇಖ ಮಾಡಿ ಅದನ್ನ ಖರೀದಿ ಮಾಡಿದ್ದಾರೆ. ಆದರೆ ಅದು ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡೋ ಹೊತ್ತಿಗೆನೆ ನಿವೇಶನ ಆಗಿ ಕನ್ವರ್ಟ್ ಆಗಿತ್ತು. ಮೂಡಾ ಅದರ ಮಾಲೀಕರಾಗಿತ್ತು. ಆದರೆ ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ಅದನ್ನ ಕೃಷಿ ಭೂಮಿ ಅಂತ ಹೇಳಿ ಮಾರಾಟ ಮಾಡಲಾಗಿದೆ. ಭೂಮಿ ಸುತ್ತ ಆಗಿರೋದು ಎಲ್ಲವೂ ಕೂಡ ಅಕ್ರಮವೇ. 2004ರಲ್ಲಿ 6 ಲಕ್ಷ ಬೆಲೆ ಬಾಳುವ ಜಮೀನು ವರ್ಗಾವಣೆ ಆಗಿದೆ. ಆದರೆ ಅದಕ್ಕೆ ಈ ಜಮೀನಿಗೆ 62 ಕೋಟಿ ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇನ್ನು ಆ ಜಮೀನು ಕೃಷಿ ಜಮೀನಾಗಿದ್ದು ಹೇಗೆ? ಆಲ್ರೆಡಿ ಅವಾರ್ಡ್ ಆಗಿರೋದು, ಅಂದರೆ ಯಾವ ಭೂಮಿಯನ್ನ ಮೂಡ ವಶಕ್ಕೆ ಪಡೆದು ಅದಕ್ಕೆ ಕಾಂಪನ್ಸೇಷನ್ ಅಂತ ಹೇಳಿ ಅವಾರ್ಡ್ ನೋಟಿಸ್ ಕೂಡ ಕೊಟ್ಟಾಗಿದೆ. ಅದನ್ನ ಕೃಷಿ ಜಮೀನು ಅಂತ ಹೇಳಿ ಖರೀದಿ ಮಾಡ್ತಾರೆ ಮುಖ್ಯಮಂತ್ರಿಗಳ ಸಂಬಂಧಿಕರು. ಇದಾಗಿದ್ದು ಹೇಗೆ? ಇನ್ನು ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡನ್ನ ಕೊಟ್ಟಿದ್ದು ಯಾರು? ಅಂದರೆ ಈ ಭೂಮಿಯ ಮೂಲ ಮಾಲೀಕರೇನಿದ್ದಾರೆ ನಿಂಗ, ಅವರು ಆಲ್ರೆಡಿ ಜೀವಂತವಾಗಿರಲಿಲ್ಲ, ಅವ್ರ ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಇಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅಕ್ರಮಗಳಾಗ್ತಾ ಬಂದಿದೆ ಅನ್ನೋದನ್ನ ಮಣೀಂದರ್ ಸಿಂಗ್ ಅವರು ತಮ್ಮ ವಾದದಲ್ಲಿ ಮಂಡಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ 15 ಸೈಟ್ ಬಂದಿದ್ದು ಹೇಗೆ? ಈ ಪ್ರಕರಣದಲ್ಲಿ ಸ್ವತಂತ್ರ ತನಿಖೆ ಆಗಬೇಕು ಅನ್ನೋದರ ಅವಶ್ಯಕತೆ ಇದೆ ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ ಮಣೀಂದರ್ ಸಿಂಗ್. ಕೇವಲ ಇಷ್ಟು ಮಾತ್ರ ಅಲ್ಲ, ದೂರುದಾರ ಟಿ.ಜೆ. ಅಬ್ರಹಂ ಅವರ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ಕೂಡ ಬಹುತೇಕ ಇದೇ ಹಂತದಲ್ಲಿ ವಾದವನ್ನು ಮಂಡಿಸ್ತಾ ಹೋದ್ರು. ಅವರ ವಾದದ ಸಾರಾಂಶವನ್ನ ಗಮನಿಸೋದೇ ಆದರೆ 2004ರಲ್ಲಿ ಅಂತಿಮ ಪರಿಹಾರವನ್ನ ನೀಡಲಾಗಿದೆ. ಈ ಜಮೀನಿಗೆ ಅಂತಿಮ ಪರಿಹಾರ ಆಲ್ರೆಡಿ ಕೊಟ್ಟಾಗಿದೆ. ನಿಂಗ ಉರ್ಫ್ ಜವರ ಮೂಲ ಮಾಲೀಕರ ಹೆಸರಿಗೇನೆ 3,27,000 ಡೆಪಾಸಿಟ್ ಆಗಿ ಹೋಗಿದೆ. ಆದರೆ ಇದೇ ವೇಳೆ ಮೂಡಾದಿಂದಲೂ ಕೂಡ ಆ ಜಮೀನಲ್ಲಿ ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರೆ. ಹೀಗಿರುವಾಗ ಕೆಸರೆ ಗ್ರಾಮ ಅನ್ನೋದು ಇಲ್ವೇ ಇಲ್ಲ. ಅದು ದೇವನೂರು ಬಡಾವಣೆಯಾಗಿ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಮೂಡಾ ನಿವೇಶನ ಮಾಡಿ ಹಂಚಾಗೋಗ್ಬಿಟ್ಟಿದೆ. ಆದರೆ 25/8/2008ರಲ್ಲಿ ಈ ಜಮೀನು ಸೇಲ್ ಡೀಡ್ ಆಗುತ್ತೆ ಕೃಷಿ ಭೂಮಿ ಅಂತ. ಅಲ್ಲಿ ಕೆಸರೆ ಗ್ರಾಮದ ಜಮೀನು ಅಂತ ತೋರಿಸ್ತಾರೆ. ಅಕ್ರಮ ಆಗಿದೆ. ಇಲ್ಲಿ ದೇವನೂರು ಬಡಾವಣೆಯನ್ನ ಕೆಸರೆ ಗ್ರಾಮ ಅಂತ ತೋರಿಸಿದ್ದಾರೆ. ಇದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪ್ರಭಾವ ಇದೆ. ಹೀಗಾಗಿ ತನಿಖೆ ಆಗಬೇಕು ಅನ್ನೋದು ರಂಗನಾಥ್ ರೆಡ್ಡಿ ಅವರ ಪ್ರಮುಖವಾದ ವಾದ ಆಗಿತ್ತು. ಎಲ್ಲ ವಾದವನ್ನು ಆಲಿಸಿದೆ ಕೋರ್ಟ್. ಯಾವ ರೀತಿಯಾದ ನಿರ್ಧಾರ ನಾಳೆ ಬರುತ್ತೆ ಕಾದ್ ನೋಡೋಣ.